ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಿನ್ನೆ ಸಂಜೆ ಮಳೆ ಬಂದಿರೋದ್ರಿಂದ ಬಾಲ್ಕನಿಯಲ್ಲಿ ಫುಲ್ಲು ಪಾಟ್ಗಳಿಗೆ ಇಟ್ಟಿದ್ದೀನಿ ನಾನು 4-5 ಥರ. ಆ ಪಾಟ್ ಫುಲ್ಲು ನೀರು ತುಂಬ್ಕೊಂಡಿದೆ. ಆಗ ನೀರು ಮಳೆ ಬಂದಿರೋದ್ರಿಂದ ಪಾಟ್ಗಳಿಗೆ ನೀರು ಹಾಕೋದೇ ಬೇಕಾಗಿಲ್ಲ ಗಿಡಗಳಿಗೆ. ಅದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಫುಲ್ಲು ನೀರು ಬಾಲ್ಕನಿಯಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ನಾನು ಗಾರ್ಡನಿಂಗ್ ಮಾಡೋದಂದರೆ ತುಂಬಾ ಇಷ್ಟ. 4 ಗಿಡಗಳ್ನ ಇಟ್ಕೊಂಡಿದ್ದೀನಿ. ಮಲ್ಲಿಗೆ ಹೂವಿನ ಗಿಡ, ಅಲೋವೆರಾ ಗಿಡ ಅಂತ. ಆಚೆ ನೋಡಿ ಎಷ್ಟು ನೀಟಾಗಿ ತಂಪಾಗಿದೆ ವೆದರ್. ಬೆಂಗಳೂರಲ್ಲಿ ಫುಲ್ಲು ಬಿಸಿಲೇ ಇದ್ದಿದ್ದರಿಂದ ನೆನ್ನೆ ಫುಲ್ಲು ಚೆನ್ನಾಗಿ ಮಳೆ ಬಂದಿರೋದ್ರಿಂದ ತಣ್ಣಗೆ ವಾತಾವರಣ ಇದೆ. ಅಲ್ಲೂ ಮುಂದೆಗಡೆ ಸ್ವಲ್ಪ ಜಾಗ ಇದೆ, ಅಲ್ಲೂ 4-5 ಗಿಡ ಇಟ್ಕೊಂಡಿದ್ದೀನಿ. ತುಳಸಿ ಗಿಡ, ಕರಿಬೇವಿನ ಸೊಪ್ಪು ಗಿಡ, ಮನಿ ಪ್ಲ್ಯಾಂಟ್ ಗಿಡ, ಹಾಗೆ ಹೀಗೆ ಏನಾದರೂ ಒಂದೊಂದು ಹೋದ ಗಿಡ ಇಟ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಅಂತ ದೋಸೆಗೆ ರುಬ್ಬಿಟ್ಟಿದ್ದೆ. ಹುಳಿ ಬಂದಿದ್ದು ಇಲ್ವ ಅಂದ್ಕೊಂಡಿದ್ದೆ, ಬಂದಿದ್ದೆ. ಬಿಸಿನೀರಿಗೆ ನಿಂಬೆಹಣ್ಣು ಕುಡಿದು ಇನ್ನು ಕಿಚನ್ಗೆ ಹೋದೆ. ಅಡುಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಸ್ಕ್ರಬ್ಬರ್ ಹಾಕಿ ಸೋಪ್ ಹಚ್ಚಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ದಿವಸನಾದರೂ ಮನೇಲಿದ್ದಾಗ ಏನಾದರೂ ಕೆಲಸ ಮಾಡೋಣ ಅಂತ ಅನಿಸುತ್ತೆ. ಬೆಳಗ್ಗೆ ಬೇಗ ಎದ್ದು ಈ ಚಳಿಗೆ ಮಲ್ಕೊಳ್ಳೋಣ ಅಂತ ಒಂದು ಕಡೆ, ಬೇಗ ಎದ್ದು ಏನಾದರೂ ಕೆಲಸ ಮಾಡಿ ಮಕ್ಕಳು ಎದ್ದೋಳಷ್ಟಲ್ಲಿ ಮಾಡೋಣ ಅಂದ್ಕೊಂಡ್ರೆ ನನ್ನ ಮಗ ಎದ್ದು ಬಿಡ್ತಾನೆ ಅಷ್ಟು ಬೇಗ. 3 ವರ್ಷ ಅವನಿಗೆ. ಏನಾದರೂ ಒಂದು ಮಾತಾಡ್ತಾ ಇರ್ತಾನೆ, ಅದು ಇದು ಗಲಾಟೆ ಮಾಡ್ತಾ ಇರ್ತಾನೆ. ಇಷ್ಟೇ ಕ್ಲೀನ್ ಮಾಡಿದ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಮಕ್ಕಳಿರೋ ಮನೇಲಿ ಅಷ್ಟೇ ಅಲ್ವಾ. ನೀಟಾಗಿ ಸ್ಟವೆಲ್ಲ ಒರೆಸ್ಕೊಂಡೆ, ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ದೋಸೆಗೆ ಚಟ್ನಿ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಸ್ಟವ್ ಆನ್ ಮಾಡಿ, ಆಲೂಗಡ್ಡೆ ಇತ್ತು, ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಆಲೂಗಡ್ಡೆನ ಬೇಯಿಸೋಕ್ಕಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಆಲೂಗಡ್ಡೆನ ಹಾಕಿ ಬೇಯಿಸ್ಕೊಳ್ಳೋಣ. ಹಾಕಿ ಪಕ್ಕದಲ್ಲಿ ಕಡಲೆಬೀಜ ಫ್ರೈ ಮಾಡಿಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲಿ ಬಾಣಲಿ ಇಟ್ಟಿದ್ದೀನಿ. ಕಡಲೆಬೀಜ ಬಿಸಿ ಮಾಡಿಕೊಂಡು ಈ ಆಲೂಗಡ್ಡೆ ಬೇಯೋಷ್ಟರಲ್ಲಿ ಫ್ರೈ ಮಾಡಿಕೊಂಡು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡ್ರೆ ಆ ಕಡೆ ಚಟ್ನಿ ಆಗಿಬಿಡುತ್ತೆ. ಅಷ್ಟರಲ್ಲಿ ಆಲೂಗಡ್ಡೆನೇ ಬೆಂದಿರುತ್ತಲ್ವ. ಹಾಗೆ ಪಲ್ಯಗೂ ರೆಡಿ ಮಾಡ್ಕೊಡೋಬೋದು ಅಂತ ಚಟ್ನಿಗೆ ಹುರ್ಕೊತಾ ಇದ್ದೀನಿ. ಕಡಲೆಬೀಜನ ಬಾಣಲಿಗೆ ಹಾಕಿ ಇಲ್ಲಿ ನೀರಿಟ್ಟು ಲಿಡ್ ಕ್ಲೋಸ್ ಮಾಡಿ ಎಲ್ಲ ಆಯಿತು. ಆಲೂಗಡ್ಡೆ ಬೇಯ್ತಾ ಇದೆ. ಈ ಕಡೆ ಕಡಲೆಬೀಜನೂ ಫ್ರೈ ಆಯಿತು. ಇನ್ನು ಚಟ್ನಿಗೆ ರೆಡಿ ಮಾಡ್ಕೊಬೇಕು. ಜಾರಿಗೆ ಕಾಯಿ ಹಾಕಿ ಸ್ವಲ್ಪ ಕಡಲೆಬೀಜ ಹುರಿದಿರೋದು, ಹುರ್ಗಡ್ಲೆ, ಒಂದು 4 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುದೀನ ಇತ್ತು, 4-5 ಕಡ್ಡಿ. ಆ ಪುದೀನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚಟ್ನಿಗೆ ರುಬ್ಕೊಳ್ಳೋಣ ಅಂತ ರುಬ್ಕೊತಾ ಇದ್ದೀನಿ. ಚಟ್ನಿ ರುಬ್ಬಿದಾಯಿತು. ಚಟ್ನಿ ರೆಡಿ ಆಯ್ತು. ಈಗ ಚಟ್ನಿ ರೆಡಿ ಆಗಿದ ತಕ್ಷಣ ಅದಕ್ಕೊಂದು ಒಗ್ಗರಣೆ ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಚಟ್ನಿ ರುಬ್ಬಿದಾಯಿತು. ಅದಕ್ಕೊಂದು ಒಗ್ಗರಣೆನೂ ಕೊಟ್ಟರೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೆ ಏನು ಮಾಡ್ತೀನಿ, ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೌಟಿಟ್ಕೊಂಡು, ಸೌಟಲ್ಲಿ ಸ್ವಲ್ಪ ಎಣ್ಣೆ ಇತ್ತು, ಹಾಕ್ತಾನೆ ತೊಳೆದು ಇಟ್ಟಿಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ನೀರು ಆ ಕಡೆಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಎಣ್ಣೆನು ಒಗ್ಗರಣೆಯನ್ನು ಸಿಂಪಲ್ಲಾಗಿ ಬೇಕಾದರೆ ಏನಾದರೂ ಒಂದು ಕಡಲೆಬೇಳೆ ಹಾಕ್ಕೋಬೋದು. ಕಡಲೆಬೇಳೆ ಏನೂ ಹಾಕಿಲ್ಲ. ಸ್ವಲ್ಪ ಆಯಿಲ್ ಹಾಕಿ 4-5 ಸಾಸಿವೆ ಹಾಕಿ 1-2 ಎಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಒಗ್ಗರಣೆ ಕೊಟ್ಕೊಂಡು ಇನ್ನು ಚಟ್ನಿ ರೆಡಿ ಆಯಿತು. ಈ ಕಡೆ ಚಟ್ನಿ ರೆಡಿ ಆದಮೇಲೆ ಇನ್ನು ಪಲ್ಯಕ್ಕೂ ಅಷ್ಟೇ ಆಲೂಗಡ್ಡೆ ಬೆಂದಿದೆ. ಆಲೂಗಡ್ಡೆನ ಬಸ್ದು ಇಟ್ಕೊಂಡಿದ್ದೀನಿ. ಇಲ್ಲಿ ಸಿಪ್ಪೆ ಸುಲ್ಕೊಂಡು ಈ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅದೊಂದು ಹಂಗೆ ರೆಡಿ ಮಾಡಿಕೊಂಡ್ರೆ ಚಟ್ನಿ ಆಯಿತು. ಇನ್ನಿಂದೇ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿನೂ ತೊಳೆದಿಕ್ಕಿದ್ನಲ್ಲ, ಸ್ವಲ್ಪ ಬಿಸಿ ಆಗಿರುತ್ತೆ ಅಂತ. ಕಡಲೆಬೀಜ ಎಲ್ಲ ಆಗಿರುತ್ತೆಲ್ಲ, ಹುರಿದಿರೋದು ಅದು ಬಿಸಿ ಇರುತ್ತೆ. ನೀರಲ್ಲಿ ಅಲಾಡ್ ಸಿಕ್ಕಿದೆ. ಇನ್ನು ಎಣ್ಣೆ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನು, ಒಂದು ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ. ಎಣ್ಣೆ ಬಿಸಿ ಆಗಿದ ತಕ್ಷಣ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಅದಕ್ಕೆ ಕಡಲೆಬೇಳೆನೂ ಹಾಕ್ಕೊಂಡು ಅಂತ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ, ಒಂದು 4-5 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಫ್ರೈ ಮಾಡಿಕೊಂಡು, ಯಾಕಂದರೆ ಕಡಲೆಬೇಳೆ ಆಗಿದ ತಕ್ಷಣ ನಾನು ಈರುಳ್ಳಿ ಹಾಕಲ್ಲ ಡೈರೆಕ್ಟಾಗಿ. ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಆಗಿದ ತಕ್ಷಣ 4-5 ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಎಣ್ಣೆಲಿ ಬಿಸಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಅದಾಗಿದ ತಕ್ಷಣ ಆಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿನೂ ಬೇಯುತ್ತೆ, ಕೆಂಪಗೂ ಆಗುತ್ತೆ ಬೇಗನೆ. ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಇರಲಿಲ್ಲ, ಸಿಂಪಲ್ಲಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ. ಈರುಳ್ಳಿ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿ ನೋಡಿಕೊಂಡು. ಉಪ್ಪು ಹಾಕೋದ್ರಿಂದ ಯಾವುದೇ ಒಂದು ತರಕಾರಿನೇ ಆಗಲಿ, ಏನೇ ಆಗಲಿ, ಟೊಮೆಟೊನೇ ಆಗಲಿ ಬೇಗ ಬೇಯುತ್ತೆ, ಕಲರು ಕೊಡುತ್ತೆ. ಉಪ್ಪು ರುಚಿಗೆ ಬೇಕೇ ಬೇಕು. ಸ್ವಲ್ಪ ಉಪ್ಪು ರುಚಿಗೆ ಹಾಕ್ಬಿಟ್ಟು ಇಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದ ತಕ್ಷಣ ಇನ್ನು ಆಲೂಗಡ್ಡೆ ಸಿಪ್ಪೆ ಸುಲಿದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಲ್ವ, ಆ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಪಲ್ಯ ಆಯಿತು. ಒಂದು ಮಿಕ್ಸಿನ ಆಲೂಗಡ್ಡೆ ಪಲ್ಯ ಸ್ಮ್ಯಾಶ್ ಮಾಡಿ ಇನ್ನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯ ಆಗಿದ ತಕ್ಷಣ ಚಟ್ನಿ ಆಯಿತು, ಪಲ್ಯ ಆಯಿತು. ಇನ್ನು ದೋಸೆಗೆ ರೆಡಿ ಮಾಡ್ಕೋಬೇಕು.
ಇನ್ನು ನನ್ನ ಮಗ ಎದ್ಬಿಟ್ರೆ ಅವ್ನು ತುಂಟ ಏನಾದರೂ ಅವ್ನು ಮಾಡ್ತಾ ಇರಲಿ ಅಂದ್ಬಿಟ್ಟು ಅವ್ನು ಎದ್ದೋಳು ಅಷ್ಟಲ್ಲಿ ನೋಡಿ ಹೆಂಗೆ ಕಿರ್ಚಿತಾ ಇದ್ದಾನೆ, ಹೆಂಗೆ ಓಡಾಡ್ತಾ ಇರ್ತಾನೆ. ಏನಾದರೂ ಒಂದು ಎಷ್ಟೇ ನೀಟಾಗಿ ಇಟ್ಟಿಟ್ಟಿದ್ರು ಏನಾದರೂ ಅವ್ನು ಮಾಡ್ತಾನೆ ಇರ್ತಾನೆ. ಪಲ್ಯ ರೆಡಿ ಆಯಿತು. ಇನ್ನು ತವ ತೊಳ್ಕೊಂಡಿದ್ದೀನಿ. ಇನ್ನು ತವ ತೊಳ್ಕೊಂಡು ಇಟ್ಟಿದ್ದೀನಲ್ವ, ಸ್ವಲ್ಪ ಗ್ಯಾಸ್ ಅಂಟಿಸ್ಬಿಟ್ಟು ತವ ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ತವಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಹೆಚ್ಚಿ ಚೆನ್ನಾಗಿ ಉಜ್ಜಿ ಮಾಡೋದ್ರಿಂದ ಚೆನ್ನಾಗಿ ದೋಸೆನೂ ಬರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ನೋಡಿ ಹೆಂಗೆ ಕಿರ್ಚುತ್ತಾ ಇದ್ದಾನೆ ನೋಡಿ ಇವ್ನು ಇಟ್ಕೊಂಡು ಏನು ಕೆಲಸ ಮಾಡೋದು ನೋಡಿ, ಮುಂದೆ ಸರಿ ಹೋಗ್ಬಿಡುತ್ತೆ. ಏನಾದರೂ ಅವ್ನು ಮಾತಾಡ್ತಾನೇ ಇರ್ತಾರೆ, ಸುಮ್ಮನೆ ಇರಲ್ಲ ಇವನು. ಮಗುನೂ ನೋಡ್ಕೋಬೇಕು, ಕೆಲಸನ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ನೋಡಿ ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಹುಯ್ದಿದ್ದೀನಿ. ಈಗ ದೋಸೆ ಆಯಿತು. ದೋಸೆ ಆಗಿದ ತಕ್ಷಣ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ರೆ ದೋಸೆ ಮೇಲೆ ಚೆನ್ನಾಗೂ ಬರುತ್ತೆ ಅದು ಕ್ರಿಸ್ಪಿಯಾಗಿ. ನೋಡಿ ದೋಸೆ ಚೆನ್ನಾಗಿ ಬರ್ತಾಯಿದೆ. ದೋಸೆ ಬಂದಿದ್ದ ತಕ್ಷಣ ಇನ್ನೇನಾಯಿತು, ಇನ್ನು ಚಟ್ನಿ ಆಯಿತು, ಪಲ್ಯ ಆಯಿತು, ದೋಸೆ ಆಯಿತು. ಇನ್ನು ಪಾತ್ರೆ ವಾಶ್ ಮಾಡ್ಕೋಬೇಕು ಸಿಂಕಲ್ಲಿ. ಒಂದು ಸಿಂಕ್ ತುಂಬ ಪಾತ್ರೆಗಳಿದ್ದಾವೆ ನೋಡಿ ಫ್ರೆಂಡ್ಸ್, ಎಷ್ಟು ಪಾತ್ರೆ ಇದೆ. ಆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ನೋಡಿ. ಪಾತ್ರೆ ನೋಡಿನೇ ಭಯ ಆಗ್ಬಿಡ್ಬೇಕು. ಅದೊಂದು ಗ್ಲಾಸು ಅದೊಂದು ಪಾತ್ರೆ ವಾಶ್ ಆಯಿತು. ಇನ್ನು ಸಿಂಕೆಲ್ಲ ನೀಟಾಗಿ ಸೊಪ್ಪೆಲ್ಲ ಹಚ್ಚಿ ಪಾತ್ರೆ ತೊಳೆದಿದ ತಕ್ಷಣ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ನೋಡೋಕ್ಕೂ ನೀಟಾಗಿ ಚೆನ್ನಾಗಿರುತ್ತೆ. ಸ್ಕ್ರಬ್ಬರಿಂದ ಹಿಡಿದು ಆ ಕಟ್ಟೆ ಎಲ್ಲ ಒರೆಸಿರ್ತೀನಲ್ಲ, ಬಟ್ಟೆಯಿಂದ ಹಿಡಿದು ನೀಟಾಗಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ವಾಶ್ ಮಾಡಿ ಹಾಕ್ಬಿಡ್ತೀನಿ ನಾನು. ಹಾಕೋದ್ರಿಂದ ನೀಟಾಗಿ ಚೆನ್ನಾಗಿರುತ್ತೆ. ಒರೆಸಿರೋ ಬಟ್ಟೆನ ಹಂಗೆ ಅದರಲ್ಲೇ ವಾಶ್ ಮಾಡಿ ಹಾಕ್ಬಿಟ್ರೆ ಆಯಿತು, ಬಟ್ಟೆ ಕೆಲಸ, ಅಡುಗೆ ಮನೆ ಕೆಲಸ ಮುಗೀತು. ಇನ್ನು ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು, ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಎಲ್ಲ ಒರೆಸ್ಕೊಂಡು ಇನ್ನೇನು ತಿನ್ನೋಣ ಅಂದ್ಬಿಟ್ಟು ದೋಸೆ ಮತ್ತು ಚಟ್ನಿ ಪಲ್ಯ ರೆಡಿ ಆಗಿತ್ತಲ್ಲ, ಪಾತ್ರೆಗಳೆಲ್ಲ ಒರೆಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ತಿನ್ನೋಣ ಅಂತ ಎತ್ಕೊತಾ ಇದ್ದೀನಿ. ಈಗ ನೋಡಿ ಬಟ್ಟೆನ ಅಷ್ಟೇ ಅಲ್ಲೇ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಅಲ್ಲೇ ವಾಶ್ ಮಾಡಿ ಹಾಕ್ಬಿಡ್ತೀವಿ. ತಿಂಡಿ ತಿಂದ್ಕೊಂಡು ಇನ್ನು ಶಾಪ್ಗೆ ಹೋಗಬೇಕು. ಇನ್ನು ಶಾಪಿಂದ ಸ್ವಲ್ಪ ಮಧ್ಯಾಹ್ನ ಬೇಗ ಬಂದರೆ ಇನ್ನು ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಬೆಳಿಗ್ಗೆ ತಿಂಡಿ ಕೆಲಸ ಮುಗೀತು, ಮನೆ ಸ್ವಲ್ಪ ಕ್ಲೀನಿಂಗ್ ಆಯಿತು. ಆಮೇಲೆ ಎಲ್ಲ ಒರೆಸಿರ್ತೀನಿ, ಸ್ಕ್ರಬ್ಬರ್ ಎಲ್ಲ ಎಗ್ರಿರುತ್ತಲ್ವ ವಾಶ್ ಮಾಡಿದ್ದು, ಅದೆಲ್ಲ ನೀಟಾಗಿ ಒರೆಸ್ಕೊಂಡು ಬಟ್ಟೆ ಎಲ್ಲ ಗಲೀಜಾಗಿರುತ್ತೆ.